ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂಥರ ಖುಷಿಯಾಗಿದ್ದೀನಿ. ಖುಷಿಗೆ ರೀಸನ್ ಏನು ಗೊತ್ತಾ? ಮೇ ಬಿ ನೀವು ನೋಟಿಸ್ ಮಾಡಿರ್ಬೋದು. ಪ್ರಿವಿಯಸ್ ಒಂದಷ್ಟು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೆ, ಬಟ್ ವಾಯ್ಸ್ ಕ್ಲಿಯರ್ ಆಗಿರಲಿಲ್ಲ. ಬಿಕಾಸ್ ನನ್ನ ಹತ್ರ ಮೈಕ್ ಇರಲಿಲ್ಲ. ಬಟ್ ಇವಾಗ ಮೈಕ್ ಬಂದಿದೆ. ಸುಮಾರು ಜನ ಹೇಳಿದರು ನನಗೆ, ಅಂದರೆ ನನ್ನ ವ್ಲಾಗ್ ಏನು ಅಷ್ಟೊಂದು ಜನ ನೋಡ್ತಿಲ್ಲ, ಬಟ್ ಸ್ಟಿಲ್ ನನ್ನ ಕ್ಲೋಸ್ ಸರ್ಕಲ್ಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲ ಹೇಳ್ತಿದ್ರು, ನಿಮ್ಮ ಆಡಿಯೋನೇ ಕೇಳಿಸ್ತಿಲ್ಲ, ನೀವೇನು ಯೂಟ್ಯೂಬ್ಗೆ ಹಾಕ್ತಿದ್ದೀರಾ, ಮೈಕ್ ತಗೊಳ್ಳಿ, ನಾವು ಹಿಂಗೆ ಕಿವಿಗೆ ಹಿಂಗಿಟ್ಟು ಕೇಳಬೇಕು, ಅಷ್ಟು ಕೇಳಿಸ್ತಾನೆ ಇಲ್ಲ ಅಂತ ಪಾಪ ಅಷ್ಟು ಇಂಟ್ರೆಸ್ಟ್ ತೋರಿಸ್ಕೊಂಡು ಅವ್ರ ವಿಡಿಯೋ ಎಲ್ಲ ವ್ಲಾಗ್ ಎಲ್ಲ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅನ್ಕೋತಿದ್ದೆ ಒಂದು ಮೈಕ್ ತಗೋಬೇಕು ಅಂತ. ಮೊದಲೇನು ಅನ್ಕೋತಿದ್ದೆ ಅಂತಂದರೆ ನಾನು ನನಗೆ ಯಾವಾಗ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರುತ್ತೆ ಆ ದುಡ್ಡಲ್ಲೇ ನಾನು ತಗೊಳ್ಳೋದು, ಅಲ್ಲಿವರೆಗೆ ತಗೊಳ್ಳಲ್ಲ ಅಂತ ಅನ್ಕೋತಿದ್ದೆ. ಬಟ್ ಆಮೇಲೆ ನನಗೆ ಅನ್ನಿಸ್ತು, ಈ ಥರ ಬ್ಲಾಗ್ ಹಾಕಿದ್ರೆ, ಈ ಥರ ನನ್ನ ಆಡಿಯೋ ಇದ್ದರೆ ಯಾರು ನೋಡ್ತಾರಲ್ವ, ನನಗೆ ಅನಿಸೋಕೆ ಶುರು ಆಯಿತು. ಅದಕ್ಕೆ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಈ ಮೈಕ್ ಎಲ್ಲ ಅಂತ. ಬಟ್ ಹೀಗೆ ಸರ್ಚ್ ಮಾಡಬೇಕಾದ್ರೆ ಪರವಾಗಿಲ್ಲ, ವಿದಿನ್ 1000 ಇದೆ, ವಿದಿನ್ 2000 ಇದೆ, ನಿಮಗೆ ಎಬೋ ಬೇಕು ಅಂತಂದರೆ 40-50,000 ಅಲ್ಲಿವರೆಗೂ ಇದೆ. ಬಟ್ ನಾನು ಮಾಡೋ ಕಂಟೆಂಟ್ಗೆ ವಿದಿನ್ 1000 ಓಕೆ ಅಂತ ಅನ್ನಿಸ್ತು. ಸೊ ಫೈನಲಿ ನಾನು 789 ರುಪೀಸ್ ಸಮಥಿಂಗ್, ಅಂದರೆ ವಿದಿನ್ 800 ರುಪೀಸ್ಗೆ ನಾನು ಒಂದು ನೋಡಿ ಈ ಮೈಕ್ನ ಪರ್ಚೇಸ್ ಮಾಡಿದೆ. ಇದು ಡಿಜಿಟೆಕ್ ಅನಿಸುತ್ತೆ, ಡಿಜಿಟೆಕ್ ಅನ್ನುವಂಥ ಒಂದು ಕಂಪ್ನಿದು. ಇದು ಚೆನ್ನಾಗಿರುತ್ತೆ ಅಂತ ಅಂದರು, ಅದಕ್ಕೋಸ್ಕರ ಅದನ್ನು ತಗೊಂಡೆ. ಸಿಂಗಲ್ ಮೈಕ್, ಫೋನಿಗೆ ಕನೆಕ್ಟ್ ಮಾಡೋದು, ಮಾತಾಡೋದು ಅಷ್ಟೇ. ಸೊ ಇವತ್ತಿನ ವ್ಲಾಗಿದ್ದು ವಿಚಾರ ಏನಪ್ಪ ಅಂತಂದರೆ, ಎವ್ರಿ ಸಂಡೇ ನಂದು ಸೇಮ್ ರೂಟೀನ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಸಂಡೇ ನಾನು ನಿಮಗೆ ಒಂದು ವ್ಲಾಗ್ ಹಾಕಿದ್ದೆ, ಅವಾಗ ಹೇಳಿದ್ದೆ ಎದ್ದಿದ್ದು ಲೇಟು, 11 ಗಂಟೆ ಆಗಿತ್ತು, ಬ್ರೇಕ್ಫಾಸ್ಟ್ ಲೇಟು, ಹಿಂಗೆ ಅಂತ ಹೇಳಿದ್ದೆ. ಬಟ್ ಈ ಸಂಡೇ ಹಾಕಿರಲಿಲ್ಲ. ಈ ಸಂಡೇ ನನಗೆ ಆಫ್ ಕೂಡ ಇರಲಿಲ್ಲ, ಸ್ಯಾಟರ್ಡೆ ಆಫ್ ಇತ್ತು. ಸಂಡೇ ಬೆಳಗ್ಗೆ ನಾನು 3:50 ಎದ್ದಿದ್ದೆ, ಅಂದರೆ ಮಾರ್ನಿಂಗ್ ಶಿಫ್ಟ್ ಇತ್ತು. 3:50 ಎದ್ದಿದ್ದೆ. 3:50 ಎದ್ಬಿಟ್ಟು 5 o'clock ಆಫೀಸ್ಗೆ ಹೋಗಿದ್ದೆ. ಮತ್ತು ನಾನು ವಾಪಸ್ ಮನೆಗೆ ಬರಬೇಕಾದ್ರೆ ಆಲ್ಮೋಸ್ಟು 2:45 ಹಾಗಾಗಿತ್ತು. ಆಮೇಲೆ ಊಟ ಮಾಡಿ ಅಂತೂ ಶಕ್ತಿನೇ ಇರಲ್ಲ, ಅಂತೇನೋ ಆಗಬೇಕು. ಸೊ ಊಟ ಮಾಡಿ ಬಂದು ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು ಇವಾಗ ಎದ್ದೆ. ನಂದು ಹಸ್ಬೆಂಡ್ ಅಕ್ಷಯ್ ಹೇಳ್ತಿದ್ರು ವಾಕ್ ಹೋಗೋಣ ಅಂತ. ಅವ್ರು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಈ ವಾಕ್ ವಿಚಾರದಲ್ಲಿ. ಹಾಗಾಗಿ ಅವ್ರು ಮಿಸ್ ಮಾಡದೆ ಡೈಲಿ ವಾಕ್ ಮಾಡ್ತಾರೆ. ಅವ್ರು ಪಾರ್ಕಿಗೆ ಹೋಗಿದ್ದಾರೆ, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ ಅಂತ ಅಂದೆ. ಸೊ ಇವಾಗ ನಾನು ವಾಕ್ಗೆ ಹೊರಡ್ತಾ ಇರೋದು. ನೋಡೋಣ, ನಿಮಗೆ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ ಪಾರ್ಕ್ ತೋರಿಸ್ತೀನಿ ನಿಮಗೆ. ನಾನು ಇವಾಗ ವಾಕ್ ಹೊರಡ್ತಿರೋದು. ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ವಾ, ಅದೇ ಪಾರ್ಕ್. ತುಂಬ ಹತ್ತಿರದಲ್ಲೇ ಇದೆ ಪಾರ್ಕ್, ಬಟ್ ವಾಕ್ ಹೋಗೋದು ಸ್ವಲ್ಪ ಕಷ್ಟ ಅಷ್ಟೇ. ಕಷ್ಟ ಅಂತಲ್ಲ, ಉದಾಸೀನ ಅಷ್ಟೇ. ಅವ್ರಿಗೆ ಗೊತ್ತಾಗಬಾರ್ದು ನಾನು ಬಂದಿದ್ದು ಅಂದ್ಕೊಂಡೆ, ಆದರೆ ಯಪ್ಪ ನೋಡ್ಬಿಡ್ತು. ಏನು ಗೊತ್ತಾ, 2 ರೌಂಡ್ ಹೊಡೆದೆ, ಇಲ್ಲೂ ಕೂಡ ಕೂರಕ್ಕೆ ಜಾಗ ಸಿಕ್ಕಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಜಾಗ ಸಿಕ್ತು. ಆಮೇಲೆ ನಾನು ಇವಾಗಷ್ಟೇ ವ್ಲಾಗಿಂಗ್ ಶುರು ಮಾಡಿರೋದಲ್ವಾ, ಸ್ವಲ್ಪ ಪಬ್ಲಿಕಲ್ಲಿ ಹೋಗಿ ಮಾತಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ನಾಚಿಕೆ ಆಗ್ತಾ ಇದೆ. ಏನಂತಂದರೆ ಪಾರ್ಕ್ ತುಂಬ ಚೆನ್ನಾಗಿದೆ, ತೋರಿಸೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಅಷ್ಟೊತ್ತಿಗೆ ಎಲ್ಲರೂ ನನ್ನನ್ನೇ ನೋಡೋಕ್ಕೆ ಶುರು ಮಾಡಿದ್ರು. ನಂಗೆ ನಾಚಿಕೆ ಆಗೋದಕ್ಕೆ ಶುರು ಆಯಿತು. ಅದಕ್ಕೆ ಆಫ್ ಮಾಡಿ ಎಲ್ಲಾದರೂ ಕೂತು ಮಾತಾಡೋಣ. ಕಂಟಿನ್ಯೂಸ್ ಆಗಿ ಅವ್ರು ವಾಕ್ ಮಾಡ್ತಿದ್ದಾರೆ. ಇವಾಗ ನಾನು ಒಬ್ಬಳೇ ಅಂತ ಇಲ್ಲಿ ಕೂತಿದ್ದೆ, ಇನ್ನೊಬ್ರು ಹೆಂಗಸು ಬಂದರು. ಇವಾಗ ಮಾತಾಡೋಕ್ಕೂ ಒಂಥರ ಅನ್ನಿಸ್ತಿದೆ. ನನ್ನ ಪ್ರೊಫೆಷ್ನಲ್ ಜರ್ನಲಿಸಮ್ ಆಗಿರ್ಬೋದು, ಬಟ್ ವ್ಲಾಗಿಂಗ್ ಕ್ಷೇತ್ರಕ್ಕೆ ನಾನು ಹೊಸೊಬ್ಳು ಅಲ್ವಾ, ಸ್ವಲ್ಪ ಮಾತಾಡೋಕೆ ಒಂಥರ ಅನ್ನಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕ್. ಕತ್ಲಲ್ಲಿ ಅಷ್ಟು ಕಾಣಿಸ್ತಿಲ್ಲ, ಬಟ್ ಹಗಲಲ್ಲಿ ಬಂದರೆ ಫುಲ್ ಮರ, ದೊಡ್ಡ ದೊಡ್ಡ ಮರ, ತುಂಬ ಚೆನ್ನಾಗಿದೆ ಪಾರ್ಕ್. ಇವತ್ತು ವಾಕ್ ಮುಗೀತು. ಇವಾಗ ನಮಗೆ ಗೋಧಿಟ್ಟು ಬೇಕು.
ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ವಿ. ಸಂಜೆ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಸುಮಾರು ದಿನದ ನಂತರ ಪೂರಿ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಯೂಶ್ವಲಿ ಪೂರಿನ ಮೈದಾ ಗೋಧಿ ಹಿಟ್ಟು ಇದೆರಡನ್ನ ಮಿಕ್ಸ್ ಮಾಡಿ ಮಾಡ್ತಾರೆ. ಬಟ್ ನಾನು ಹಂಗೆ ಮಾಡಲ್ಲ, ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪೂರಿ ಮೈದಾದಲ್ಲಿ ಮಾಡಿದಾಗ ಹೆಂಗೆ ಉಪ್ಕೊಳ್ಳುತ್ತೆ ಅದೇ ರೀತಿ ಗೋಧಿ ಹಿಟ್ಟಲ್ಲಿ ಮಾಡಿದಾಗಲೂ ಉಪ್ಕೊಳ್ಳುತ್ತೆ. ಫಸ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಲೋಟಕ್ಕೆ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್, ನಿಮಗೇನಾದರೂ ಪೂರಿ ಒಂದು ಸ್ವಲ್ಪ ಸ್ವೀಟ್ ಬೇಕು ಅಂತ ಏನಾದರೂ ಅನಿಸಿದ್ರೆ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಸಕ್ಕರೆ ಬೇಕಾದರೆ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕರಗಲಿ. ಆಮೇಲೆ ಈ ನೀರನ್ನು ಹಿಟ್ಟು ಕಲಿಸೋದಕ್ಕೆ ನಾನು ಯೂಸ್ ಮಾಡ್ತೀನಿ. ಫಸ್ಟು ಫುಲ್ಲು ಕರಗಬೇಕಲ್ವ, ಅದಕ್ಕೆ ಸಕ್ಕರೆ ಉಪ್ಪು ಫುಲ್ ಕರಗಲಿ. ಒಂದು ಸ್ವಲ್ಪ ಬಿಸಿನೀರು ತಗೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಕರಗುತ್ತೆ. ಚಪಾತಿನೂ ಸ್ಮೂತಾಗಿ ಬರುತ್ತೆ ಚಪಾತಿ ಮಾಡಿದ್ರೆ. ಇವಾಗ ಏನು ಮಾಡ್ತೀನಿ ಅಂತಂದರೆ, ನಮಗೆ ನೈಟ್ಗೆ ಪೂರಿ, ನಾಳೆ ಬೆಳಗ್ಗೆಗೆ ಒಂದು ಸ್ವಲ್ಪ ಹಿಟ್ಟು ಎತ್ತಿಟ್ಕೋತೀನಿ ಫ್ರಿಜ್ಜಲ್ಲಿ, ಅದರಲ್ಲಿ ಚಪಾತಿ ಮಾಡ್ತೀನಿ. ಸೊ 2 ದಿನಕ್ಕೆ ಬ್ರೇಕ್ಫಾಸ್ಟು ಆಗುತ್ತೆ, ಡಿನ್ನರು ಆಗುತ್ತೆ. ನಾವಿಬ್ಬರೇ ಇರೋದು, ಅದರ ಅಂದಾಜು ಗೊತ್ತಿಲ್ಲ. ನನ್ನ ಅಂದಾಜು ಪ್ರಕಾರ ಹಾಕ್ಕೋತೀನಿ, ನೋಡೋಣ. ಹಿಟ್ಟು ಪೂರ ಬೂರ್ದು ನಾವು ಅಂಚೆನೆ ಉತ್ತುಂಡು ಹೋಯ್ತಾ ಒಂದು ಕಡ್ಡಿನಿ ಈ ಥರ ಉಂಗುರ ಎಲ್ಲ ತೆಗ್ದಿಡ್ಬೇಕು. ಆ ಕಡೆಯಿಂದ ಪಲ್ಯಕ್ಕೆ ಪ್ರಿಪರೇಷನ್ ನಡೀತಾ ಇದೆ. ತೋರಿಸಿಲ್ಲ ನಿಮ್ಮನ್ನು, ಡೋಂಟ್ ವರಿ, ಓಕೆ. ಅವ್ರು ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ ಕ್ಯಾಮ್ರಾ ಆನ್ ಆದಾಗ. ಚಪಾತಿ ಆಗಲಿ ಪೂರಿ ಆಗಲಿ ನಾವು ಯಾವಾಗಲೂ ಉಪ್ಪು ಲೈಟಾಗಿ ಹಾಕಬೇಕು, ಯಾಕಂದರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಮತ್ತು ಚಪಾತಿ ಪೂರಿಗೆ ಉಪ್ಪಿಲ್ಲ ಅಂದರೂ ನಡೆಯುತ್ತೆ, ಪಲ್ಯದಲ್ಲಿ ಏನು ಉಪ್ಪಿರುತ್ತೆ ಅದೇ ಸಾಲುತ್ತೆ. ಸೊ ನಾನು ಯಾವಾಗಲೂ ತುಂಬ ಲೈಟಾಗಿ ಉಪ್ಪು ಹಾಕ್ತೀನಿ, ಚಪಾತಿ ಆಗಲಿ ಪೂರಿ ಆಗಲಿ ಎರಡಕ್ಕೂ. ಅದು ಪಲ್ಯದ ಜೊತೆ ತಿನ್ನಬೇಕಾದ್ರೆ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಹಿಟ್ಟು ರೆಡಿ ಆಗಿದೆ. ಇವಾಗ ಪೂರಿಗೆ ಬೇಕಾಗೋ ಹಾಗೆ ಲಟ್ಟಿಸ್ಕೋಬೇಕು. ಪೂರಿಗೆ ಬೇಕಾದಾಗ ಲಟ್ಟಿಸ್ಬೇಕಾದ್ರೆ ನಾನು ಹಿಟ್ಟು ಯೂಸ್ ಮಾಡಿ ಅದನ್ನು ಏನು ಲಟ್ಸೋದಲ್ಲ, ಆಯಿಲ್ ಹಾಕಿ ಲಟ್ಸೋದು. ಚಿಕ್ಕ ಚಿಕ್ಕದು ಮಾಡ್ತೀನಿ. ಇದು ನೋಡಿ ಚೆನ್ನಾಗಿ ಬಂದಿದೆ. ಚಪಾತಿ ಹಿಟ್ಟು ಪೂರಿಗೆ ರೆಡಿ ಮಾಡ್ಕೊಳ್ಳೋಣ. ಲಟ್ಟಿಸ್ತೀನಿ. ಈಗ ತೆಂಗಿನೆಣ್ಣೆ ಯೂಸ್ ಮಾಡೋದು. ಚಿಕ್ಕ ಚಿಕ್ಕದು ಪುಟ್ಟ ಪುಟ್ಟ ಪೂರಿ. ಏನಾಯ್ತು, ಚಿಕ್ಕ ಚಿಕ್ಕ ಪೂರಿ, ಸಣ್ಣ ಸಣ್ಣ ಪೂರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ತೊಂದರೆ ಇಲ್ಲ, ನನಗೆ ಜಸ್ಟ್ ಅದು ಅಂಟಿಲ್ಲ ಅಂದರೆ ಸಾಕು. ಇಲ್ದಿದ್ರೆ ಏನು ಅಷ್ಟೊಂದು ಆಯಿಲ್ ಹಾಕಬೇಕಾಗಿಲ್ಲ, ಯಾಕಂದರೆ ಮತ್ತೆ ನಾವು ಅದನ್ನು ಆಯಿಲಲ್ಲೇ ಫ್ರೈ ಮಾಡಬೇಕಲ್ವ. ಸೊ
ಟನ್ ಟಡನ್ ಟಡೈ, ಟಡನ್ ಟಡನ್ ಟಡೈ. ಸ್ಕ್ವೇರ್ ಸ್ಕ್ವೇರ್ ಪೂರಿ. ನೋಡಿ ಎಷ್ಟು ಚೆನ್ನಾಗಿ ಉಪ್ಕೋತಿದೆ ಅಂತ. ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಗೋಧಿ ಹಿಟ್ಟಲ್ಲಿ ಮಾಡಿದ್ರೇ. ಮೈದಾ ಒಳ್ಳೆಯದಲ್ಲ ಅಂತಾರೆ, ಸೊ ಗೋಧಿ ಹಿಟ್ಟು ಸ್ವಲ್ಪ ಬೆಟ್ರ್. ಒಂದು ತಿಂಗಳಲ್ಲಿ 2ನೇ ಬಾರಿ ಟ್ರಂಪ್ ಅವರನ್ನ ಕೊಲ್ಲುವ ಉದ್ದೇಶದಿಂದ ಗುಂಡುಗಳು ಹಾರಿವೆ. ಅಷ್ಟೇ ಅಲ್ಲ, ಟ್ರಂಪ್ ಪುತ್ರಿ ಇವಾಂಕಾ ಹತ್ಯೆಗೂ ಸಂಚು ರೂಪಿಸಲಾಗಿದೆ.